ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಫೌಂಡೇಶನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬಂದು ಈ ಮೆಬಿಲಿನ್ ಯಾವಾಗ ಹಾಕೊತೀನಿ ಅಂದರೆ ಏನಾದರೂ ಫಂಕ್ಷನ್ ಇರುತ್ತೆ ಅಲ್ವಾ, ನನಗೆ ಲೈಕ್ ತುಂಬಾ ಕವರೇಜ್ ಬೇಕು ಅಂದಾಗ ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ನೋಡ್ಬೋದು, ಇದನ್ನು ತುಂಬ ನಾನು ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನೇ ನಾನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೂ ಕೂಡ ಬ್ಲೆಂಡ್ ಮಾಡ್ಕೊಬೋದು, ಆದರೆ ನಾನು ಇದನ್ನು ಬ್ಲೆಂಡ್ ಮಾಡೋದಕ್ಕೆ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ಸೊ ಇದು ನೋಡ್ಬೋದು ಎಷ್ಟು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನನಗಿದು ಏನಾದರೂ ಫಂಕ್ಷನ್ ಇದ್ದಾಗ ನಾನು ಇದನ್ನು ವೇರ್ ಮಾಡ್ತೀನಿ. ಹಾಗೆ ಕೇಳ್ತಾ ಇದ್ದೀನಿ, ಒಂದೊಂದ್ಸರಿ ಒಂದೊಂದನ್ನ ವೇರ್ ಮಾಡ್ತೀರಾ ಅಂತ. ಹೌದು, ಒಕೇಶನಿಗೆ ತಕ್ಕನಂಗೆ ನಾವು ಫೌಂಡೇಶನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಫಂಕ್ಷನ್ ವೇರಿಗೆ ಇಟ್ಕೊಂಡಿರ್ತೀನಿ. ಏನಾದರೂ ಮದುವೆ ಅಥವಾ ಏನಾದರೂ ರಿಸೆಪ್ಷನ್ ಆ ಥರ ಇದ್ದಾಗ ಇದನ್ನು ಹಾಕೊತೀನಿ. ಇದು ಬಂದು ಏನಾದರೂ ಈ ಥರ ಪಾರ್ಟೀಸ್ ಎಲ್ಲ ಇದೆ ಅಂದಾಗ ನಾನು ಇದನ್ನು ವೇರ್ ಮಾಡ್ತೀನಿ. ಜಸ್ಟ್ ಒಂದು 5 hours ಬೇಕು ನನಗೆ ಮೇಕಪ್ ಅಂದಾಗ ಇದನ್ನು ವೇರ್ ಮಾಡ್ತೀನಿ. ಇದು ಮತ್ತು ಇದು ಎರಡು ಒಂದೇ ಕವರೇಜ್ ಕೊಡುತ್ತೆ. ಏನು ಮೆಬಿಲಿನ್ ಮತ್ತು ಫೇಸಸ್ ಕೆನಡಾ ಒಂದೇ ಕವರೇಜ್ ಕೊಡುತ್ತೆ. ಎರಡು ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀನಿ. ಯಾವ್ದು ಹಾಕ್ಕೊಬೇಕು ಅನಿಸುತ್ತೆ, ಅಥವಾ ನನ್ನ ಸ್ಕಿನ್ ಏನಾದರೂ ಡ್ರೈ ಆಗಿದೆಯಾ, ಯಾವ ಥರ ಇದೆ ನನ್ನ ಸ್ಕಿನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡಿ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಇದು ಅಷ್ಟೇ, ಬ್ಲೆಂಡ್ ಮಾಡೋದಕ್ಕೆ ತುಂಬಾ ಈಸಿ. ಇದನ್ನು ಕೂಡ ಹಾಕಿದ್ರ ಮೇಲೆ ಹಾಕಿರ್ತೀನಿ. ಸೊ ಅದೊಂದು ಸ್ವಲ್ಪ ನೋಡಿ, ಬ್ಲೆಂಡ್ ಮಾಡೋದು ತುಂಬಾ ಈಸಿ. ಇದನ್ನು ಕೂಡ ನಾನು ಇದನ್ನೆಲ್ಲ ಒಂದೊಂದ್ಸರಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತೀನಿ, ಇಲ್ಲಾಂದರೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಬ್ರಷ್. ನನಗೆ ಫುಲ್ಲು ಈಸಿಯಾಗಿ ಏನಾದ್ರು ಅರ್ಜೆಂಟಲ್ಲಿ ನಾನು ಮೇಕಪ್ ಮಾಡ್ಕೊಬೇಕು ಅಂದಾಗ ಬ್ರಷ್ನ ಯೂಸ್ ಮಾಡ್ತೀನಿ. ಇಲ್ಲ ನನಗೊಂದು ಒಳ್ಳೆ ಕವರೇಜ್ ಬೇಕು ಅಂದಾಗ ನಾನು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬರೋದಾದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು. ಇವಾಗ ಇಲ್ಲೇ ಎಲ್ಲರೂ ಹೋಗ್ತಾ ಇರ್ತೀನಿ, ನನಗೆ ಫೌಂಡೇಶನ್ ಹಾಕೋಷ್ಟು ಟೈಮ್ ಇರಲ್ಲ. ಆಗ ನಾನು ಈ ಪೌಡರ್ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ನೋಡ್ಬೋದು, ಇದು ಅಷ್ಟೇ ಫುಲ್ಲು ಕವರೇಜ್ ಕೊಡುತ್ತೆ, ಬಟ್ ಲಾಂಗ್ ಸ್ಟೇ ಇರಲ್ಲ. ಇದು ಆ್ಯಕ್ಚುಲಿ ಇದು ಲಾಂಗ್ ಸ್ಟೇ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ಇದು ಲಾಂಗ್ ಸ್ಟೇ ಇರಲ್ಲ. ಸೊ ಇವಾಗ ನಾನೇನಾದ್ರು ಇಲ್ಲೇ ಎಲ್ಲರೂ ಹೋಗ್ತಾ ಇರ್ತೀನಿ, ಇಲ್ಲೇ ಕೆಳಗೆ ಯಾವುದಾದ್ರೂ ಬರ್ಡೇ ಪಾರ್ಟೀಸಿಗೆ ಹೋಗ್ತಾ ಇರ್ತೀನಿ, 1 hour ಅಥವಾ 2 hours ಬೇಕು ನನಗೆ ಅಂದಾಗ ಇದನ್ನು ನಾನು ವೇರ್ ಮಾಡ್ಕೊಂಡು ಹೋಗ್ತೀನಿ. ಇದು ಜಸ್ಟ್ ಲೈಕ್ ಫೌಂಡೇಶನ್ ಥರನೇ, ಬಟ್ ಇದು ಪೌಡರ್ ಫೌಂಡೇಶನ್. ಇದರಲ್ಲಿ ವರ್ಡಿಂಗ್ಸ್ ಎಲ್ಲ ಇದಾಗೋಗ್ಬಿಟ್ಟಿದೆ. ನಾನು ಈ ಪ್ರಾಡಕ್ಟ್ಸ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ, ಆಯಿತಾ? ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆ ಈಗ ಅಮೆಝಾನಲ್ಲಿ ಸೇಲ್ ಕೂಡ ನಡೀತಿದೆ ಅಲ್ವಾ, ನೀವು ಇದನ್ನೆಲ್ಲದನ್ನು ಒಂದು ಬೆಸ್ಟ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು. ಯಾಕೆಂದರೆ ಇದನ್ನು ನಾರ್ಮಲ್ ಟೈಮ್ಸಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡೇ ಇರುತ್ತೆ. ಸೊ ನೀವು ಒಂದು ಆಫರ್ ನಡೀತಿರ್ಬೇಕಾದ್ರೆ ಪರ್ಚೇಸ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಪ್ರೈಸಿಗೆ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದಾದರೆ ಈ ಕಲಬಾರ್ ಫೌಂಡೇಶನ್. ಇದು ಅಷ್ಟೇ, ನಾನು ಫಂಕ್ಷನ್ಸ್ಗೆ ನಾನು ಜಾಸ್ತಿ ವೇರ್ ಮಾಡ್ತೀನಿ. ಲಾಂಗ್ ಸ್ಟೇ ಇರುತ್ತೆ ಇದನ್ನು ಕೂಡ, ಅದಕ್ಕೆ ಇದನ್ನು ವೇರ್ ಮಾಡ್ತೀನಿ. ಇದೂ ಚೆನ್ನಾಗಿರುತ್ತೆ ಕಲಬಾರ್ದು. ಸೊ ಇದೊಂದು, ಇದಕ್ಕೆ ಇದ್ರದ್ದೇ ಪ್ರೈಮರ್ನ ನಾನು ತುಂಬಾ ಯೂಸ್ ಮಾಡ್ತೀನಿ. ಕಲಬಾರ್ದು ನನಗೆ ಫೌಂಡೇಶನ್ಗಿನ ಪ್ರೈಮರ್ ತುಂಬಾ ಇಷ್ಟ ಆಗುತ್ತೆ. ಇದು ನೋಡ್ಬೋದು, ಈ ಕಲರು. ಏನು ಫೌಂಡೇಶನಲ್ಲಿ ಒಂದು ಟಿಪ್ ಅಂದರೆ ನಮ್ಮ ಸ್ಕಿನ್ನಿಗೆ ಕರೆಕ್ಟ್ ಆಗೋ ಅಂಥ ಕಲರ್ನ ತೊಗೊಂಡ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ನಾವು ನಮ್ಮ ಸ್ಕಿನ್ಗಿನ್ನ ಲೈಟ್ ಕಲರ್ ತೊಗೊಂಡ್ರೆ ಆಫ್ಟರ್ ಫ್ಯೂ ಅವರ್ಸ್ ಅದೇನಾಗುತ್ತೆ ಅಂದರೆ ನಮ್ಮ ಸ್ಕಿನ್ ಗ್ರ್ಯಾಜುವಲಿ ಡಾರ್ಕ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಸ್ಕಿನ್ನಿಗೆ ನೋಡಿ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಬೇಕಾಗುತ್ತೆ. ಇನ್ನು ಲಾಸ್ಟ್ ಒನ್ ಬಂದರೆ ಇದು ಟಿಂಟೆಡ್ ಮಾಯಿಶ್ಚರೈಸರು, ಫೇಸಸ್ ಕೆನಡಾದೇನೆ. ನಾನು ಇದನ್ನು ಮುಂಚೆನೂ ಕೂಡ ಹೇಳಿದ್ದೀನಿ. ಇವಾಗ ಇಲ್ಲೇ ಎಲ್ಲರೂ ಶಾಪಿಂಗ್ ಹೋಗ್ತಾ ಇರ್ತೀನಿ, ಆಗ ಒಂದು ಅಂದರೆ ನಾವು ಪ್ರೆಸೆಂಟೇಬಲ್ ಆಗಿರ್ಬೇಕಲ್ವಾ, ಈಚೆ ಹೋಗ್ಬೇಕಾದ್ರೆ ಹೆಂಗಂದ್ರೆ ಹಂಗೆ ಹೋಗೋಕ್ಕಾಗಲ್ಲ. ಆಗ ನಾನು ಜಸ್ಟ್ ಒಂದು ಮಾಯಿಶ್ಚರೈಸರ್ ಅಥವಾ ಬರೀ ಡೈರೆಕ್ಟ್ ಇದನ್ನೇ, ಯಾಕೆಂದರೆ ಇದರಲ್ಲಿ ಮಾಯಿಶ್ಚರೈಸರು ಕೂಡ ಇರೋದ್ರಿಂದ ಡೈರೆಕ್ಟ್ ಇದನ್ನೇ ಅಪ್ಲೈ ಮಾಡಿ ಹೋಗ್ಬಿಡ್ತೀನಿ. ಇದು ಅಷ್ಟೇ ಚೆನ್ನಾಗಿದೆ. ಇದನ್ನು ಕೂಡ ನನಗೆ ಯಾವುದೇ ಥರ ಪಿಂಪಲ್ಸ್ ಆಗೋದೇ ಆಗಿರಲಿ, ಆ ಥರ ಏನೂ ಕೂಡ ಆಗಿಲ್ಲ. ನನಗೆ ಇದು ಸೆಟ್ ಆಗಿದೆ, ಯಾಕೆಂದರೆ ನನಗೆ ಬೇರೆ CC ಕ್ರೀಮ್ಸು BB ಕ್ರೀಮ್ಸ್ ಎಲ್ಲ ಅಷ್ಟಾಗಿ ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ಇದು ಸೆಟ್ ಆಗಿದೆ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇದಿಷ್ಟು ನಾನು ರೆಗ್ಯುಲರ್ ಆಗಿ ಫೌಂಡೇಶನ್ ಅಂತ ಯೂಸ್ ಮಾಡೋದು. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು, ಮೇಡಮ್ ನೀವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ತೋರಿಸ್ತೀರಾ ಅಲ್ಲ, ಅದರಲ್ಲಿ ಫೇಸಸ್ ಕೆನಡಾ ತೋರಿಸ್ತೀರಾ, ಇನ್ನೊಂದು ಮೇಕಪ್ ವಿಡಿಯೋದಲ್ಲಿ ಇದು ಮೆಬಿಲಿನ್ ತೋರಿಸ್ತೀರಾ ಅಂತ. ಸೊ ನನಗೆ ಇದಿಷ್ಟನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಒಂದು ನಾನು ಜಾಸ್ತಿ ಯೂಸ್ ಮಾಡ್ತಿರೋ ಇರೋದು ಅಂದರೆ ಕಲರ್ ಬಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನನ್ನ ಸ್ಕಿನ್ ಕಲರ್ ಇಲ್ಲ.
ಸ್ವಲ್ಪ ಡಿಫರ್ ಆಗುತ್ತೆ. ನಂಗೊಂದು ಸ್ವಲ್ಪ ಡಾರ್ಕ್ ಶೇಡ್ ಅನಿಸುತ್ತೆ ಇದನ್ನು ಹಚ್ಚಿದಾಗ. ಸೊ ಹಾಗಾಗಿ ಇದನ್ನು ಅವಾಯ್ಡ್ ಮಾಡ್ತೀನಿ ಹಾಕ್ಕೊಳೋದು. ಅಥವಾ ಯಾವಾಗಾದರೂ ಬೇಕು, ನನ್ನ ಸ್ಕಿನ್ ಡಾರ್ಕ್ ಆಗಿದೆ, ಇವಾಗ ಏನಾದ್ರು ಒಂಚೂರು ಟ್ಯಾನ್ ಆಗಿರ್ತೀನಿ ಅಲ್ವಾ, ಆವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಯಾಕಂದರೆ ಆವಾಗ ನನ್ನ ಸ್ಕಿನ್ ಕಲರಿಗಿರುತ್ತೆ. ಇದೆಲ್ಲ ಹಚ್ಚಿದಾಗ ಅದೊಂಥರ ಬೂದು ಕಾಣಿಸ್ತಾ ಇರುತ್ತೆ ಒಂದು ಸ್ವಲ್ಪ ಟ್ಯಾನ್ ಆದಾಗ. ಅದಕ್ಕೋಸ್ಕರ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟೇ. ಸೊ ಹೇಳಿದ್ನಲ್ಲ, ಇದೆಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಇದನ್ನು.